ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೆವ್ ರೈಡರ್ ಕನ್ನಡ. ಸೊ ಇವತ್ತಿನ ವೀಡಿಯೋಲ್ಲಿ ಈ ಟ್ಯಾಂಕ್ ಬ್ಯಾಗ್ ಏನಿದೆಯೋ, ಈ ಮೋಟೋವೇರ್ ಕಡೆಯಿಂದ ಈ ಟ್ಯಾಂಕ್ ಬ್ಯಾಗು, ಸೊ ಇದ್ರದ್ದು ಏನು ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜು, ಆಮೇಲೆ ಏನಕ್ಕೆ ಯೂಸ್ ಆಗುತ್ತೆ ಅಂತ ಈ ಟ್ಯಾಂಕ್ ಬ್ಯಾಗ್ ಓನರ್ನೇ ಕೇಳ್ಬಿಡೋಣ. ಸೊ ನಮ್ಮ ದೋಸ್ತ, ಹೇಳು ಮಾಮ್. ಸೊ ಸ್ಪೆಸಿಫೈ ದಿಸ್. ಇದು ಮ್ಯಾಗ್ನೆಟಿಕ್ ಟ್ಯಾಂಕ್ ಬ್ಯಾಗ್ ಅಂತ 3 ಪವರ್ಫುಲ್ ಮ್ಯಾಗ್ನೆಟ್ಸ್ ಬರುತ್ತೆ. ಇಲ್ಲೊಂದು ಒಂದು ಹೊರಗಡೆ ಇಟ್ಟಿದ್ದೀನಿ. ಇದು ಯಾಕೆ ತ್ರೀ ಯೂಸ್ ಮಾಡ್ತಿಲ್ಲ, 2 ಯೂಸ್ ಮಾಡ್ತಿರೋದ್ರಂದರೆ ಎಕ್ಸ್ಪಲ್ಸಲ್ಲಿ ಇದು ಈ ಸೀಟ್ ಇಲ್ಲಿವರೆಗೂ ಬರುತ್ತೆ. ಈ ಪೋರ್ಷನ್ನು ಕುತ್ಕೊಳಲ್ಲ ಕ್ಲೀನಾಗಿ. ಸೊ ಆ ಮ್ಯಾಗ್ನೆಟ್ ಯೂಸ್ ಮಾಡಲ್ಲ, ಸೊ ಅದಕ್ಕೆ 2 ಮ್ಯಾಗ್ನೆಟ್ ಯೂಸ್ ಮಾಡ್ತಾನೆ. ಆದರೆ 3 ಯೂಸ್ ಮಾಡ್ತೀನಿ. ಇದು ಬಂದ್ಬಿಟ್ಟು ಮೋಟೋವೇರ್ ಕಡೆಯಿಂದ 19 ಲೀಟರ್ಸ್ ಕೆಪಾಸಿಟಿ ಇದು ಟ್ಯಾಂಕ್ ಬ್ಯಾಗ್ದು. 16 ಇದು ಎಕ್ಸ್ಟೆನ್ಷನ್ ಏನಿದೆ, ಇದನ್ನು ಯೂಸ್ ಮಾಡಿದ್ರೆ ಇನ್ನೂ ದೊಡ್ಡ ಆಗುತ್ತೆ. ಇವಾಗ ಕರೆಂಟ್ಲಿ ಇದು 16 ಲೀಟರ್ಸಲ್ಲಿ ಇದೆ, 16 ಲೀಟ್ರು. ಇಲ್ಲಿ ನಿಮ್ಮದು ಸ್ಮಾರ್ಟ್ಫೋನ್ ಇಟ್ಕೊಂಡು ಇದು ಟಚ್ ಸೆನ್ಸಿಟಿವ್ ಕ್ಲೀನಾಗಿ ಯೂಸ್ ಮಾಡ್ಕೊಬೋದು. ಇದು ಮೇನ್ ಪರ್ಪಸ್ ನಾನು ತೊಗೊಂಡಿದೆ ಅದಕ್ಕೆ ಅಂದರೆ ನಂದು ಮೊಬೈಲ್ ಮೌಂಟ್ ವೈಬ್ರೇಷನ್ ತುಂಬ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅದರಲ್ಲಿ. ಸೊ ಆಮೇಲೆ ಕ್ಯಾಮ್ರಾ ಹಾಳಾಗುತ್ತೆ. ಸೊ ಅದಕ್ಕೆ ಟ್ಯಾಂಕ್ ಬ್ಯಾಗ್ ಪ್ರಿಫರ್ ಮಾಡೋದು. ಟ್ಯಾಂಕ್ ಬ್ಯಾಗ್ ಜಾಸ್ತಿ ಪ್ರಿಫರ್ ಮಾಡ್ತಿದ್ದೆ. ಸೊ ಈ ನನ್ನ ಗಾಡೀಲಿ ಹಾಕೋದು ಸ್ವಲ್ಪ ರೋದನೆ, ಯಾಕಂದರೆ ಅಂದರೆ ನಂದು ಪ್ಲಾಸ್ಟಿಕ್ ಫೇರಿಂಗ್, ಅದು ಸ್ಟೀಲ್ ಟ್ಯಾಂಕು. ಸೊ ನಾನು ಇದು ಎಕ್ಸ್ಟ್ರಾ ಹಾರ್ನೆಸ್ ಬರುತ್ತೆ ಒಳಗಡೆ ಇದೆ ಹಾರ್ನೆಸ್ಸು. ಸೊ ಆ ಹಾರ್ನೆಸ್ ಆಗಿಬಿಟ್ಟು ನಾನು ಕೆಳಗಡೆಯಿಂದ ಇದು ಮಾಡಬೇಕು. ಇದು ಏನಂದರೆ ಸುಮ್ಮನೆ ಪ್ಲಗ್ ಇನ್ ಪ್ಲೇ ಥರ ನೀವು ಏನು ಎತ್ಕೊಂಡು ಹೋಗ್ಬಿಡ್ಬೋದು. ಸೊ ನಾನೇನಾದರೂ ಇದು ಅಂಡರ್ ದ ಟ್ಯಾಂಕೆಲ್ಲ ಹಾಕಿದ್ರೆ ಫೇರಿಂಗ್ ಕೆಳಗಡೆ, ಸೊ ಪ್ರತಿ ಸಲ ಹಾಕಿ ತೆಗ್ದಿಯೋಕ್ಕಾಗಲ್ಲ. ಸೊ ನಾನು ಟ್ಯಾಂಕ್ ಬ್ಯಾಗ್ ಅದಕ್ಕೆ ಇನ್ನೂ ತೊಗೊಂಡಿಲ್ಲ. ಸೊ ಈ ಥರ ಹಾರ್ನೆಸ್ಗಳು ಕೊಟ್ಬಿಡ್ತಾರೆ 2. ಸೊ ಅಂಡರ್ ದಿ ಟ್ಯಾಂಕ್ ನೀವು ಇಂಜಿನ್ ಹತ್ರ ಹೋಗಿ ಮೌಂಟ್ ಮಾಡೋದು. ಸೊ ಇದ್ರೊಳಗಡೆ 2 ಕ್ಲಿಪ್ಪು, ಆಮೇಲೆ ರೇನ್ ಕವರ್ ಬರುತ್ತೆ. ಆಮೇಲೆ ಇದೊಂದು ಪೌಚು, ಇದರಲ್ಲಿ ನಿಮ್ಮದು ವಾಲೆಟ್ ಅಥವಾ ಕ್ಯಾಮ್ರಾದ ಆಕ್ಸೆಸರೀಸು ಅದೆಲ್ಲ ಏನು ಬೇಕು ಇಟ್ಕೊಬೋದು. ಇದ್ರೊಳಗೆ ನೀವು ಕ್ಯಾಮ್ರಾನು ಇಟ್ಕೊಬೋದು. ಬೈ ಚಾನ್ಸ್ ಏನಾನ ಚೈನ್ ಲೂಬು, ಶಾರ್ಟ್ ರೈಡ್ಸ್ ಮಾಡ್ತಿದ್ದೀರಾ, ಚೈನ್ ಲೂಬು ಬೇಕಿರೋದು ಮೇನ್ ಆಕ್ಸೆಸರೀಸ್ ಏನು ಟೂಲ್ ಕಿಟ್ಟು. ಸೊ ಸ್ವಲ್ಪ ಜನ ಸೀಟ್ ಕೆಳಗಡೆ ಇಟ್ಕೊಳಕ್ಕೆ ಪ್ರಿಫರ್ ಮಾಡಲ್ಲ, ಯಾಕಂದರೆ ಬೈ ಚಾನ್ಸ್ ಜಂಪ್ ಮಾಡಿಸಿದ್ರೆ ಏನಾನ ಅದು ಸೌಂಡ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದ್ಬಿಟ್ಟು. ಅಂದರೆ ಪೊಸಿಷನ್ ಶಿಫ್ಟ್ ಆಗಿರ್ಬೋದು, ನೀವು ಹಾಕಿರೋ ಪೊಸಿಷನಿಂದ ಎಲ್ಲೋ ಬಿದ್ದಿರ್ಬೋದು. ಸೊ ಅದು ನನ್ನ ಸೇಫಾಗಿರುತ್ತೆ. ನನ್ನ ಕೇಸಲ್ಲಿ ಅದೇ ಆಗಿದ್ದು, ಅದಕ್ಕೆ ನಾನು ಅದು ಸೀಟ್ ಕೆಳಗಡೆ ಇಕ್ಕಲ್ಲ. ಆಮೇಲೆ 2 ಸ್ಟಿಕ್ಕರ್ಸ್ ಕೊಡ್ತಾರೆ. ಈ ಮೋಟೋವೇರ್ ಕಡೆಯಿಂದ 2 ಸ್ಟಿಕ್ಕರ್ ಕೊಡ್ತಾರೆ. ಸೊ ಈ ಮೋಟೋವೇರ್ ಅನ್ನೋದು ಇಟ್ ಈಸ್ ಎಂಟರ್ಡ್ ಆ್ಯಸ್ ಇಟ್ ವಿಲ್ ಕ್ರಿಯೇಟ್ ಅ ಬಿಗ್ ಇಂಪ್ಯಾಕ್ಟ್ ಫಾರ್ ದಿ ಏನಂತಾರೆ, ಈ ಹೈ ಪ್ರೈಸ್ ಪಾಯಿಂಟ್ ಮಾಡ್ತಿದಾರಲ್ಲ ಇವಾಗ ಗೇರ್ಸಲ್ಲಿ. ಸೊ ಅವ್ರಿಗೆಲ್ಲ ಕಾಂಪಿಟೇಟರು ನಮ್ಮ ಮೋಟೋವೇರೇ ಅನ್ಬೋದು. ರೀಸನಬಲ್ ಆಗಿದೆ. ಆಮೇಲೆ ನಿನ್ನ ಲೈಫ್ ಟೈಮ್ ಸ್ಟಿಚಸ್ ಫ್ರೀ. ನಿಮಗೆ ಏನಾದರೂ ಡ್ಯಾಮೇಜ್ ಆಯಿತು ಅಂದರೆ ಲೈಫ್ ಟೈಮ್ ಅವರೇ ಸ್ಟಿಚ್ಗಳೆಲ್ಲ ಅವರೇ ಮಾಡಿಕೊಡ್ತಾರೆ ಫ್ರೀಯಾಗಿ. ಸೊ ಇದು ಚೆನ್ನೈ ಬೇಸ್ಡ್ ಕಂಪನಿ ಮೋಟೋವೇರ್ ಅವ್ರದ್ದು. ಇಲ್ಲ ಬ್ಯಾಂಗ್ಳೂರಲ್ಲಿ JC ರೋಡಲ್ಲಿ ಒಂದು ಔಟ್ಲೆಟ್ ಇದೆ. ಸೊ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ನಾವು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ ಮತ್ತು ಅವ್ರ ಫೋನ್ ನಂಬರ್ ಹಾಕಿರ್ತೀವಿ, ಕಾಂಟ್ಯಾಕ್ಟ್ ಮಾಡಿ. ಸೊ ಅಪ್ರಾಕ್ಸಿಮೇಟ್ ಪ್ರೈಸ್ ಬಂದ್ಬಿಟ್ಟು 1950 ರೂಪೀಸ್ ಇರುತ್ತೆ ಇದು. ಸೊ ಆಮೇಲೆ ಇದರಲ್ಲಿ ಇನ್ನೊಂದೇನು ಅಂದರೆ 3M ರಿಫ್ಲೆಕ್ಟರ್ ಟೇಪ್ ಕೊಡ್ತಾನೆ. ಸೊ ಇನ್ ಕೇಸ್ ಆಫ್ ಬರೋದು ಲೈಟಲ್ಲಿ ನಿಮ್ಗೆ ಅದು ರಿಫ್ಲೆಕ್ಟ್ ಆಗುತ್ತೆ, ಚೆನ್ನಾಗಿ ಕಾಣುತ್ತೆ, ವಿಸಿಬಿಲಿಟಿ ಚೆನ್ನಾಗಿ. ಅಂದರೆ ಇಟ್ ಇಸ್ ಫಾರ್ ಸೇಫ್ಟಿ ಪರ್ಪಸ್ ರಿಫ್ಲೆಕ್ಟರ್ ಕೊಟ್ಟಿದ್ದಾನೆ. ನೈಟ್ ಔಟ್ ಹೋದಾಗ ಸೊ ಲೈಟ್ ಬಿದ್ದಾಗ ಇಟ್ ವಿಲ್ ರಿಫ್ಲೆಕ್ಟ್. ಸೊ ಅದು ಒಂದು ಪರ್ಪಸ್ಸಿಗೆ ರಿಫ್ಲೆಕ್ಟರ್ ಹಾಕಿದ್ದಾರೆ. ಇದರಲ್ಲಿ ನನಗೆ ಡಿಸ್ಅಡ್ವಾಂಟೇಜ್ ಅಂತಿದ್ದು ಒಂದೇ, YKK ಜಿಪ್ಪರ್ಸ್ ಬರಲ್ಲ, ನಾರ್ಮಲ್ ಜಿಪ್ಪರ್ಸ್ ಬರುತ್ತೆ. ಸೊ ಇದೇನಿದು ಅದರ ಪ್ರೈಸ್ ಪಾಯಿಂಟಿಗೆ ಇಟ್ ಈಸ್ ರೀಸನಬಲ್. ಸೊ ಮೋಟೋವೇರು ನಿಮ್ಮ ಬಜೆಟ್ಟು ಆಮೇಲೆ ನೀವು ಏನಂತಾರೆ ಎಲ್ಲರಿಗೂ ತಲುಪಿಸ್ಬೇಕು ಅಂತ, ಸೊ ಈ ಪ್ರೈಸ್ ಪಾಯಿಂಟಿಗೆ ಮೋಟೋವೇರ್ ಅವರು ಮಾಡಿರೋದು. ಸೊ ಈ ಪ್ರೈಸ್ ಪಾಯಿಂಟಿಗೆ ಯಾರು ಬೇರೆ ಕಂಪನಿಯವರು ಯಾರೂ ಕೊಡೋದಿಲ್ಲ. ಸೊ ಅದು ಬೇರೆ ಇಂಡಿಯಾ ಮ್ಯಾನುಫ್ಯಾಕ್ಚರ್ಡ್ ಅಂದರೆ ಇಟ್ ಈಸ್ ಗುಡ್. ಸೊ ಬೇರೆದಕ್ಕೆಲ್ಲ ಕಾಂಪಿಟೇಟರ್ ಇಟ್ ಈಸ್. ನಂದು ಅಷ್ಟೇ, ಈ ಗೇರ್ಗಳು ಏನೋ ಇದೆಯೋ ಎಲ್ಲ ಮೋಟೋವೇರ್ದೇ ಇರೋದು. ಸೊ ಹಳೇದು ಬಂದು ಬೇರೆ ಜಾಕೆಟ್ ಇತ್ತು, ಅದು ಬೇರೆ ಕಂಪನಿದು. ಸೊ ಇದು ಮೋಟೋವೇರ್ದೆ, ನಂದು ಕಂಪ್ಲೀಟ್ ಸೆಟಪ್ ಬಂದು ಮೋಟೋವೇರ್ ಅವ್ರದ್ದು. ಇನ್ನೊಂದು ನೆಕ್ಸ್ಟ್ ಆಪ್ಷನ್ ಬಂದ್ಬಿಟ್ಟು ಬ್ರೂಮ್ ಸ್ಟೋರಲ್ಲಿ ಇದೆ. ಬ್ರೂಮ್ ಆಟಮ್ ಅಂತ ಬರುತ್ತೆ, ಆ ಸೀರೀಸ್ ಅಲ್ಲಿ ತಗೊಳ್ಳಿ. ಅದೇ ಮೋಟೋವೇರ್ ಒಂದು, ಯಾಕೆಂದ್ರೆ 2 ಬಜೆಟ್ ಅಲ್ಲಿ ಬರುತ್ತೆ. ಓಕೆ.
ಅದು ಬಿಟ್ಟರೆ ಆಕ್ಸೋರ್ದು ಬರುತ್ತೆ, ಅದು ಸ್ವಲ್ಪ ಕಾಸ್ಟ್ಲಿ, ಆಕ್ಸೋರ್ದು ಚೇಂಜ್ ಏನೋ ಬೀಳುತ್ತೆ ಅದು. ಆದರೆ ಈ ಥರ ಎಲ್ಲ ಫೀಚರ್ಸ್ ಕೊಟ್ಟಿರಲ್ಲ ಅವನು ನನಗನ್ಸೋ ಪ್ರಕಾರ. ಆಕ್ಸರಲ್ಲಿ ಪ್ರೈಸ್ ಪಾಯಿಂಟ್ ಜಾಸ್ತಿ, ಫೀಚರ್ಸ್ ಕಮ್ಮಿ, ಅದೇ ಡಿಸಪಾಯಿಂಟ್ಮೆಂಟ್ ಆಕ್ಸರಲ್ಲಿ. ಸೊ ಇವ್ರು ರೀಸ್ನಬಲ್ ಪ್ರೈಸಿಂಗ್ ಮಾಡಿಕೊಡ್ತಾರೆ. ಸೊ ಪ್ರಾಬಬ್ಲಿ ಇವಾಗ ನಾವು ಹೇಳಿ ಪ್ರೈಸು ಏರೋಪೇರ್ ಇರ್ಬೋದು, ಜಾಸ್ತಿನೂ ಇರ್ಬೋದು ಕಡಿಮೆನೂ ಇರ್ಬೋದು. ಸೊ ನಾವು ತೊಗೊಂಡಿದ್ದಾಗ 1900 ಆಗಿತ್ತು. ಸೊ ಇವಾಗ ಚೆಕ್ಔಟ್ ಮಾಡ್ಕೊಳ್ಳಿ, ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀರಿ. ಸೊ ಈ ಒಂದು ವೀಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ.